ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನಾನು ವಯರ್ ಬಾಸ್ಕೆಟ್ ಪಾರ್ಟ್ 1, ಪಾರ್ಟ್ 3, ಪಾರ್ಟ್ 4ವರೆಗೂ ತೋರಿಸಿದ್ದೀನಿ. ನನ್ನ ಚಾನಲಲ್ಲಿ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ವಿಡಿಯೋಸು ನೋಡ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಯರ್ ಬಾಸ್ಕೆಟ್ ಹಾಕ್ಕೊಳ್ಳೋದು, ಖಂಡಿತ ನನ್ನ ವಿಡಿಯೋ ನೋಡಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಪೂಜಾ ಬಾಸ್ಕೆಟು. ನಾನು ವೆರೈಟಿ ಆಫ್ ಬ್ಯಾಸ್ಕೆಟ್ಗಳನ್ನು ಹಾಕ್ತೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಹಾಕಿದಂಥ ವಯರ್ ಬಾಸ್ಕೆಟು ಇಷ್ಟು ಫುಲ್ ಆಗಿದೆ. ಈಗ ಅದನ್ನು ಒಳಗಡೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಎಲ್ಲ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಸುತ್ತು ವೈರ್ ಹಾಕಿದೆ ಅಲ್ವ. ನಾನು ಎಷ್ಟು ಸುತ್ತು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ನಾನು ಎಷ್ಟು ಸುತ್ತು ಹಾಕಿದ್ದೀನಿ ಅಂತ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 ಸುತ್ತುಗಳನ್ನು ನಾನು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಹಾಕ್ತಿದ್ದಂಥ ರನ್ನಿಂಗ್ ವೈರ್ ಕೂಡ ಅದರಲ್ಲೇ ಇದೆ. ನಾನು ಅದನ್ನು ಕಟ್ ಮಾಡಿಲ್ಲ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ನೋಡಿ, ಅದು ರನ್ನಿಂಗ್ ವೈರು ಬರ್ತಾ ಇತ್ತಲ್ವ, ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 4-5 ಇಂಚು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಹೇಳಿದಂಥ ಮೆಜರ್ಮೆಂಟಿಗೆ ನೀವು ಕೂಡ ಹಾಕ್ಕೊಂಡಿದ್ರೆ ನನ್ನ ವಿಡಿಯೋ ನೋಡಿ ಇಷ್ಟೇ ವೈರ್ ಮಿಗುತ್ತೆ. ಇದೇನು ಜಾಸ್ತಿ ವೇಸ್ಟ್ ಅನ್ನಿಸ್ತಿಲ್ಲ. ಇಷ್ಟು ಬೇಕು ಒಳಗಡೆ ಫೋಲ್ಡ್ ಮಾಡೋಕ್ಕೆ. ನೋಡಿ, ಅದು ರನ್ನಿಂಗ್ ವೈರು ನಾನು ತೋರಿಸಿದಂಥದ್ದು. ಆ ರನ್ನಿಂಗ್ ವೈರ್ನು ಕೂಡ ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ, ಇವಾಗ ಒಳಗಡೆಗೆ ನಾನು ಬ್ಯಾಸ್ಕೆಟ್ನ ಉಲ್ಟಾ ಮಾಡ್ಕೊಳ್ತೀನಿ. ಗಟ್ಟಿ ಇರುತ್ತೆ. ನಿಧಾನವಾಗಿ ಈ ರೀತಿ ಮೂಲೆಗಳಲ್ಲಿ ಈ ಥರ ಮಾಡಿಕೊಂಡು ಪಲ್ಟಾಯಿಸ್ಕೊಳ್ಬೇಕು, ಅಂದರೆ ಉಲ್ಟಾ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಿಧಾನವಾಗಿ. ಸ್ವಲ್ಪ ಹಿಂಸೆ ಆಗುತ್ತೆ, ಬ್ಯಾಗ್ನ ತುಂಬ ಗಟ್ಟಿ ಹಾಕಿರ್ತೀವಲ್ವ, ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಹುಷಾರಾಗಿ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ಮೂಲೆಗಳನ್ನೆಲ್ಲ ನೀಟಾಗಿ ಈ ರೀತಿ ಉಲ್ಟಾ ಮಾಡ್ಕೊಂಡ್ರೆ ನಾವು ಈಗ ಮಿಕ್ಕಿದಂಥ ವಯರ್ನ ಒಳಗಡೆ ಸಪೋರ್ಟಿವ್ ಆಗಿ ಏರಿಸಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನಮಗೆ ಬ್ಯಾಗು ಎಷ್ಟು ಹೈಟ್ ಬೇಕು, ಲೆಂತಿ ಬೇಕಾ, ವಯರ್ ಎಷ್ಟಿದೆ ನೋಡ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ನಾನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ಸ್ಟಾರ್ಟಿಂಗು ನಾವು ಬ್ಯಾಗ್ನ ಮೇಲೆ ತಿರುಗಿಸ್ಕೊಳ್ಳಿಕ್ಕೆ ಸುತ್ತು ವಯರ್ ಹಾಕ್ಕೊಂಡಿದ್ವಿ ಅಲ್ವಾ, ಅದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ವಯರ್ನ ಕ್ರಾಸಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಆ ವಯರ್ ಒಳಗಡೆ ತೂರಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಅದನ್ನು ಈ ರೀತಿ ಒಂದೊಂದಕ್ಕೆ ಈ ರೀತಿ ಕೊಡಬೇಕು. ಅದನ್ನು ಕಟ್ ಮಾಡಬಾರ್ದು, ಮೈಂಡಲ್ಲಿ ಇಟ್ಕೊಳ್ಳಿ, ಕಟ್ ಮಾಡಬಾರ್ದು. ಎಷ್ಟುದ್ದ ವೈರ್ ಬಿಟ್ಟಿರ್ತೀವೋ ಅಷ್ಟನ್ನು ಕೂಡ ನಾವು ಈ ಸುತ್ತಾಕಿರ್ತೀವಲ್ಲ ಬ್ಯಾಸ್ಕೆಟ್ದು, ಅದರೊಳಗಡೆ ಈ ರೀತಿ ತೂರಿಸ್ಬೇಕು. ನೋಡಿ, ಈ ರೀತಿ ಅದು ಕ್ರಾಸಿಗೆ ಹೋಗುತ್ತೆ. ನೋಡಿಕೊಂಡು ನಿಧಾನವಾಗಿ ತೂರಿಸಿ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಗಮನ ಕೊಡಿ. ಆ ಕಡೆ ಈ ಕಡೆ ತಿರ್ಚ್ಕೊಂಡು ಬಿಡುತ್ತೆ. ಆ ರೀತಿ ಏನಾದರೂ ತಿರ್ಚ್ಕೊಂಡಿರೋ ಥರ ಕೊಟ್ಟರೆ ಅಷ್ಟು ಚೆನ್ನಾಗಿ ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ. ನೋಡಿ, ನಾನು ಕೊಟ್ಟಿದ್ದೀನಲ್ಲ ಅದೇ ರೀತಿಯೇ ಕೊಡಿ. ಈಗ ಸ್ವಲ್ಪ ಕಟ್ ಮಾಡ್ತೀನಿ. ಈಗ ಅದೇ ರೀತಿ ಈಗ ನಾವು ಯಾವ ರೀತಿಯ ಫ್ಲವರ್ ಒಳಗಡೆ ವಯರ್ನ ಸೇರಿಸಿದ್ವೋ ಅದೇ ರೀತಿ ಈ ವಯರ್ಗಳನ್ನು ಒಂದೇ ಮೀಡಿಯಮ್ ಆಗಿರಬೇಕು, ಆ ರೀತಿ ಕೊಡಬೇಕು. ಈಗ ಫಸ್ಟು ನಾನು ಸುತ್ತು ವಯರು ಕೆಳಗಡೆ ಸ್ಟಾರ್ಟ್ ಮಾಡಿದಂಥ ವಯರ್ನ ಫೋಲ್ಡ್ ಮಾಡಿದೆ, ಒಳಗಡೆ ಕೊಟ್ಟೆ. ಈಗ ಮೇಲ್ಗಡೆ ಫೈನಲಿ ನಾವು ಎಂಡ್ ಮಾಡಿದಂಥ ವಯರ್ನು ಕೂಡ ನೋಡಿ ಈ ರೀತಿ ಅದ್ರ ಪಕ್ಕದ್ದು ಕೊಡಬೇಕು. ಅದಕ್ಕೆ ಕೊಡಬಾರ್ದು, ಮೈಂಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಕೊಟ್ಟರೆ ಬಿಚ್ಚೋಗುತ್ತೆ ಫ್ಲವರು. ಅದ್ರ ಪಕ್ಕದ ಫ್ಲವರಿಗೆ ಒಂದೊಂದೇ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಅದನ್ನು ಕೂಡ ಒಳಗಡೆ ತೂರಿಸ್ಕೊಳ್ಬೇಕು. ನೋಡಿ, ಹಿಂಗೆ ನೋಡಿ, ಆ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಚೂಪಗಿರುತ್ತಲ್ವ, ಹೀಗೆ ವೈರ್ಗಳ ಒಳಗಡೆ ತೂರಿಸ್ಲಿಕ್ಕೆ ಈಸಿ ಆಗುತ್ತೆ.
ನೋಡಿ ಅದನ್ನು ಕೂಡ ಒಳಗಡೆ ಕೊಟ್ಟಿದ್ದಾಯಿತು. ಈಗ ನೋಡಿ ಈ ರೀತಿ 1 2 ಲೈನು ಫೋಲ್ಡ್ ಆಗಬೇಕು. ಆ ರೀತಿ ನಾವು ವಯರ್ಗಳನ್ನು ಒಳಗಡೆ ಕ್ಲೋಸಿಂಗ್ ಕೊಡಬೇಕು. ಈಗ ಈ ವಯರ್ಗಳನ್ನು ಕೂಡ ಕ್ರಾಸಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸಿಗೆ ಕಟ್ ಮಾಡ್ಕೊಳ್ಳಿ, ಇದೊಂದು ಬೇಗ ಏರಿಸ್ಬೋದು, ಕಷ್ಟ ಅನಿಸಲ್ಲ. ಲೆವೆಲ್ಲಿಗಿದ್ರೆ ಕಷ್ಟ ಆಗುತ್ತೆ, ತೂರಲ್ಲ ಅದು ವೈರ್ ಒಳಗಡೆ, ಅದಕ್ಕೆ ಕ್ರಾಸಿಗೆ ಏರಿಸ್ಕೊಳ್ಬೇಕು. ನೋಡಿ ನಾನು ಮೂರು ಮೇಲ್ಗಡೆ ಬಿಟ್ಟು ಕ್ಲೋಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಬಟ್ ಅದು ಸರಿ ಹೋಗ್ತಿಲ್ಲ. ಮತ್ತೆ ತಗೊಳ್ತಾ ಇದ್ದೀನಿ. ನೋಡಿ 4 ಮನೆ ಬಿಟ್ಟು 5ನೇ ಫ್ಲವರಿಗೆ ಅದನ್ನು ಏರಿಸಿ ಎಳೆದ್ರೆ 2 ರೋಲು ಅಂದರೆ 2 ಸುತ್ತು ಒಳಗಡೆ ಕವರ್ ಆಗುತ್ತೆ. ನೋಡಿ ಈ ರೀತಿ ನೋಡಿ, ಪಕ್ಕಕ್ಕೇ ಕೊಡಿ ಆದಷ್ಟು. ನಾನು ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂತ ಸ್ವಲ್ಪ 1-2 ಮನೆ ಆ ಥರ ಕೊಟ್ಟಿದ್ದೀನಿ. ನೀವು ಆದಷ್ಟು 1 ಫ್ಲವರ್ ಆದಮೇಲೆ 1 ಫ್ಲವರ್ ಒಳಗಡೆ ತೂರಿಸಿ. ಬ್ಯಾಗು ಫಿಟ್ಟಾಗಿರುತ್ತೆ, ತುಂಬ ಅಂದರೆ ತುಂಬ ಫಿಟ್ಟಾಗಿರುತ್ತೆ, ತುಂಬ ಗಟ್ಟಿ ಕಾಣಿಸುತ್ತೆ. ಅದು ಹಿಂದೆಗಡೆ ಸಪೋರ್ಟಿವ್ ಆಗಿರುತ್ತಲ್ವ. ನಾವು ಕೆಳಗಡೆ ತಳಕ್ಕೆ ಕಡ್ಡಿ ಕೊಟ್ಟಿದ್ದೀವಿ, ಕಡ್ಡಿ ಕೊಟ್ಟಿರೋದಕ್ಕೆ ಅದು ತಳ ಅಷ್ಟು ಗ್ರಿಪ್ಪಾಗಿ ಫಿಟ್ಟಾಗಿ ಕೂತಿದೆ. ಅದೇ ರೀತಿ ಈ ಮಿಕ್ಕಿದಂಥ ವೈರ್ನ ಅಪ್ ಟು ಬ್ಯಾಗು ತಳದವರೆಗೂ ಕೊಟ್ಟರೆ ತುಂಬ ಅಂದರೆ ತುಂಬ ಫಿಟ್ಟಾಗಿರುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟೊಂದು ಏರ್ಸೋಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಕಟ್ ಮಾಡಬೇಡಿ. ಕಟ್ ಮಾಡಿದ್ರೆ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಬಟ್ ಈ ರೀತಿ ನಮ್ಮದು ವೈರು ಫುಲ್ಲು ನಾವು ತಳ ಎಲ್ಲೂವರೆಗೂ ಎತ್ಕೊಂಡಿದ್ದೀವೋ ಅಲ್ಲೂವರೆಗೂ ಒಳಗಡೆ ತೂರಿಸೋದ್ರಿಂದ ಬ್ಯಾಗು ಫಿಟ್ಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಈಗ ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಸ್ಪ್ರೆಡ್ ಮಾಡಿದ್ರೆ ಬ್ಯಾಗು. ಆ ರೀತಿ ಆಗಲ್ಲ, ಗಟ್ಟಿ ಇರುತ್ತೆ. ನೋಡಿ ಆ ರೀತಿ ಅಪ್ ಟು ಎಲ್ಲವೂ ಒಳಗಡೆ ತೂರಿಸ್ಕೊಳ್ಬೇಕು. ನೋಡಿ ನಾನು ಎಷ್ಟು ಮನೆ ತೂರಿಸಿದ್ದೀನಿ ನೋಡಿ, ಗ್ರೀನ್ವರೆಗೂ ನಿಲ್ಲಿಸಿದ್ದೀನಿ. ಇನ್ನು ಅಪ್ ಟು ತಳದವರೆಗೂ ನೀವು ಸುತ್ತು ಪೂರ್ತಿ ಗ್ರೀನ್ ಕಲರು ಮತ್ತು ಕ್ರೀಮ್ ಕಲರು ಅಪ್ ಟು ಕಂಪ್ಲೀಟು ಈ ರೀತಿ ತೂರಿಸ್ಕೊಳ್ಳಿ. ವೈರ್ ಒಳಗಡೆ ತೋರಿಸ್ಕೊಂಡಾದಮೇಲೆ ನಾನು ಅದನ್ನು ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ನೀವು ಕೂಡ ಇದೇ ರೀತಿ ಅಪ್ ಟು ನೋಡಿ ಅಲ್ಲೂವರೆಗೂ ವೈರ್ ವೇಸ್ಟೇನಿಲ್ಲ. ಅದು ಒಳಗಡೆ ತೂರಿಸಿ ಏನಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಹೊಟ್ಟೆ ಹುರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅದನ್ನು ಒಳಗಡೆ ತೂರಿಸೋದ್ರಿಂದ ಬ್ಯಾಗು ಗಟ್ಟಿ ಇರುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಏರಿಸ್ಕೊಳ್ಳಿ, ಏನಾಗಲ್ಲ. ಕಟ್ ಮಾಡಾಕಿದ್ರೆ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ನೋಡಿ ನಾನೀಗ ಅಪ್ ಟು ಎಲ್ಲವೂ ಏರಿಸ್ಕೊಳ್ತೀನಿ, ಅದರೊಳಗಡೆ ತೂರಿಸ್ಕೊಳ್ತೀನಿ. ನೋಡಿ ಅಪ್ ಟು ಕಂಪ್ಲೀಟ್ ಆದಾಗ ಬ್ಯಾಗು ಈ ರೀತಿ ನಾನು ಉಲ್ಟಾ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಪ್ ಟು ಎಲ್ಲ ಆಯಿತು ಕಂಪ್ಲೀಟು. ಈಗ ಇದಕ್ಕೆ ಹ್ಯಾಂಡಲ್ ಹಾಕಬೇಕು. ಹ್ಯಾಂಡಲ್ ಹಾಕೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ನಾನು ಎಷ್ಟು ಕೆಳಗಡೆವರೆಗೂ ವೈರ್ಗಳನ್ನು ತೂರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಫಿಟ್ಟಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಇದೊಂದು ಬೆಸ್ಟ್ ಟಿಪ್ಸು ವಯರ್ ಬಾಸ್ಕೆಟ್ ಹಾಕೋರಿಗೆ. ಅದಕ್ಕೆ ಕೆಲವ್ರು ಹಾಕೋ ಬ್ಯಾಗುಗಳು ಜಾಸ್ತಿ ಪಿಚಿ ಅಂತಿರ್ತವೆ, ಗಟ್ಟಿ ಇರಲ್ಲ. ನಾನು ಈ ರೀತಿ ಮಾಡೋದ್ರಿಂದ ತುಂಬಾ ಗಟ್ಟಿಯಾಗಿರ್ತವೆ, ಎಷ್ಟು ವರ್ಷ ಆದರೂ ಬಾಳಿಕೆ ಬರ್ತವೆ ಬ್ಯಾಗ್ಗಳು. ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ವಯರ್ ಬಾಸ್ಕೆಟ್ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಯಾರಿಗಾದರೂ ಕಲಿಯೋ ಅಂಥವ್ರಿಗೆ ಶೇರ್ ಮಾಡಿ. ನನ್ನ ಹಾಕಿರೋ ವಿಡಿಯೋ ಬೆನಿಫಿಟ್ ಅವ್ರಿಗೂ ಬರಲಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.